ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮಾವಿನಕಾಯಿಯ ಗೊಜ್ಜಿನ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಕೂಡ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇದಕ್ಕೆ ಕೆಲವೊಂದಿಷ್ಟು ಐಟಮ್ಗಳು ಬೇಕಾಗಿರುತ್ತೆ, ಅದನ್ನು ನಾನು ನಿಮಗೆ ಈಗ ತೋರಿಸ್ಕೊಡ್ತೀನಿ. ಇದು ಮಾವಿನಕಾಯಿ. ನಾವು ಹಿಂದಿನ ವರ್ಷವೇ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ. ಅದನ್ನು ನಾನೀಗ ಯೂಸ್ ಮಾಡ್ತಾ ಇದ್ದೀನಿ. ಇದು ಯಾವುದೇ ರೀತಿ ಹಾಳಾಗಿರಲ್ಲ, ಚೆನ್ನಾಗಿದೆ. ನೋಡಿ, ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಂತ. ನೀವು ಹಸಿ ಮಾವಿನಕಾಯಿ ಕೂಡ ಯೂಸ್ ಮಾಡ್ಕೋಬೋದು. ನಾನೀಗ ಇದನ್ನು ತಗೊಂಡಿದ್ದೀನಿ. ಎರಡನೇದಾಗಿ ನಾವು ಗಾಂಧಾರಿ ಮೆಣಸು, ಅದು ಒಂದು 6ರಿಂದ 7 ತೊಗೊಂಡಿದ್ದೀನಿ. 1 ಮುಷ್ಟಿ ಕಾಯಿ ತುರಿ, 1 ಸ್ಪೂನ್ ಎಳ್ಳು, ಆಮೇಲೆ 1 ಸ್ಪೂನು ಉದ್ದಿನ ಬೇಳೆಯನ್ನು ತಗೊಂಡಿದ್ದೀನಿ. ಇದಿಷ್ಟು ನಮಗೆ ಬೇಕಾಗಿರೋ ಐಟಮ್ಸ್ಗಳು. ಈಗ ನಾನು ಒಂದು ಕಬ್ಬಿಣದ ಬಾಣಲೆಯಲ್ಲಿ ತೆಂಗಿನ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದು ತುಂಬ ಪರಿಮಳ ಇರುತ್ತೆ, ಹಾಗಾಗಿ. ನಂತರ ನಾನೀಗ ತೋರಿಸ್ಕೊಟ್ಟೆ ಅಂತೆ ಉದ್ದಿನ ಬೇಳೆ ಆಮೇಲೆ 1 ಸ್ಪೂನ್ ಎಳ್ಳು ಎರಡನ್ನೂ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಕೆಂಪು ಬಣ್ಣ ಬರೋವರೆಗೂ ಚೆನ್ನಾಗಿ ಅದನ್ನು ಹುರ್ಕೊಳ್ಬೇಕು. ಆಮೇಲೆ ಅದಕ್ಕೆ ನಾವು ಗಾಂಧಾರಿ ಮೆಣಸನ್ನು ಆ್ಯಡ್ ಮಾಡಬೇಕು. ಅದನ್ನು ಕೂಡ ಚೆನ್ನಾಗಿ ಹುರಿದುಕೊಳ್ಬೇಕು. ಆಮೇಲೆ ಇದೆಲ್ಲದನ್ನು ನಾವು ಮಿಕ್ಸಿಗೆ ಹಾಕಿ, ನಾನು ಮೊದಲೇ ಹೇಳಿದಂತೆ ಅಷ್ಟೇ ಪ್ರಮಾಣದ ಕಾಯಿ ತುರಿಯನ್ನು ಹಾಕ್ಕೊಳ್ಬೇಕು. ಕಾಯಿ ತುರಿ ಹಾಕ್ಕೊಂಡ ನಂತರ ನಾವು ಈ ಕಡೆ ಒಂದು ಬೌಲ್ನಲ್ಲಿ ಮಾವಿನಕಾಯಿಯನ್ನು ಚೆನ್ನಾಗಿ ನುರಿದುಕೊಳ್ಬೇಕು. ಗಂಟು ಗಂಟು ಇಲ್ಲದ ರೀತಿ ಚೆನ್ನಾಗಿ ನುರ್ಕೋಬೇಕು. ಆಮೇಲೆ ನಾವು ಮಿಕ್ಸಿಯಲ್ಲಿ ಮೊದಲಿನ ಮಿಶ್ರಣವನ್ನು ಪೇಸ್ಟ್ ಮಾಡಿಕೊಂಡು ಇಟ್ಕೋಬೇಕು. ಅದನ್ನು ನಾವೀಗ ಮಾವಿನಕಾಯಿ ನುರ್ಕೊಂಡಿದ್ವಲ್ಲ ಅದ್ರ ಜೊತೆ ಹಾಕಿ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಕಲಸಿ. ಆನಂತರ ಒಂದು ಬಾಣಲೆಗೆ ಎಣ್ಣೆ, ಸಾಸಿವೆ, ಆಮೇಲೆ ಮಡ್ಡಿ ಹಿಂಗನ್ನು ಹಾಕಬೇಕು. ಇದು ತುಂಬ ಪರಿಮಳ ಕೊಡುತ್ತೆ, ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಅದಾದ ನಂತರ 3ರಿಂದ 4 ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಹುರಿದು ಅದನ್ನು ನಾವೀಗ ಕಲಿಸ್ಕೊಂಡಿಟ್ಟಿರೋ ಮಿಶ್ರಣಕ್ಕೆ ಹಾಕ್ಕೋಬೇಕು. ಅದಾದ ನಂತರ 1-2 ಸ್ಪೂನ್ ಆಗುವಷ್ಟು ಮೊಸರನ್ನು ಸೇರ್ಕೋಬೇಕು. ಮೊಸರು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಹುಳಿ ಮತ್ತು ಅದ್ರ ಜೊತೆ ಮಿಕ್ಸ್ ಆದರೆ ತುಂಬಾ ರುಚಿ ಕೊಡುತ್ತೆ. ಎಲ್ಲವನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಂಡ ನಂತರ ರುಚಿಕರವಾದ ಮಾವಿನಕಾಯಿ ಗೊಜ್ಜು ಸವಿಯಲು ಸಿದ್ಧ. ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಅಷ್ಟು ರುಚಿಕರವಾದ ಮಾವಿನಕಾಯಿ ಗೊಜ್ಜು ಸವಿಯಲು ಸಿದ್ಧ.